ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಗೌರಿಬಿದನೂರು ತಾಲೂಕು ಗಡಿಯಿಂದ ಕಡೇಹಳ್ಳಿ ಗ್ರಾಮದವರೆಗೆ ರಸ್ತೆ ಹಾಳಾಗಿತ್ತು. ಸ್ಥಳೀಯರು ಸುಮಾರು ದಿನಗಳಿಂದ ರಸ್ತೆ ಅಭಿವೃದ್ಧಿಗೆ ಮನವಿ ಮಾಡಿದರು. ಸರ್ಕಾರ ಸುಮಾರು 11 ಕೋಟಿ ಅನುದಾನ ನೀಡಿದ್ದು, ಈ ಅನುದಾನದಲ್ಲಿ ಉತ್ತಮ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆ. ಈ ರಸ್ತೆ ಇದೀಗ 5.5 ಮೀಟರ್ ಇದ್ದು 7.5 ಮೀಟರ್ ರಸ್ತೆ ಮಾಡಲಾಗುತ್ತದೆ. ಜನರು ಸಹಕಾರ ನೀಡಬೇಕು. ಯಲ್ಲೋಡು ಸರ್ಕಲ್ ಸೇರಿದಂತೆ ಹಲವು ಕಡೆ ಬರುವ ಸರ್ಕಲ್ಗಳಲ್ಲಿರುವ ಪಟ್ಟಿಗೆ ಅಂಗಡಿಗಳವರು ಸಹಕಾರ ನೀಡಬೇಕು ಎಂದರು. ಬಿಸಿಎಂ ಹಾಸ್ಟೆಲ್ ಸ್ಥಳಾಂತರದ ಬಗ್ಗೆ ಮಾತನಾಡಿದ ಶಾಸಕರು, ಗುಡಿಬಂಡೆಯ ಒಂದು ಹಾಸ್ಟೆಲ್ನಲ್ಲಿ 5 ವರ್ಷದಿಂದ ದಾಖಲಾತಿ ಶೂನ್ಯವಾಗಿದೆ. ಎಲ್ಲಿ ಖಾಲಿ ಹಾಸ್ಟೆಲ್ಗಳಿವೆ ಅವುಗಳನ್ನು ಸ್ಥಳಾಂತರ ಮಾಡಲು ಆದೇಶ ಬಂತು. ಈ ಹಿಂದೆ 5 ವರ್ಷ ಚಿಕ್ಕಬಳ್ಳಾಪುರದವರು ಈ ಹಾಸ್ಟೆಲ್ ಸೀಟುಗಳನ್ನು ಬಳಸಿಕೊಂಡಿದ್ದರು. ಇದೀಗ ಖಾಲಿಯಾಗಿರುವ ಹಾಸ್ಟೆಲ್ ಕ್ಷೇತ್ರದಲ್ಲಿಯೇ ಸ್ಥಳಾಂತರ ಮಾಡುತ್ತಿದ್ದೇನೆ. ಇದೊಂದು ತಾತ್ಕಾಲಿಕವಾಗಿದೆ. ಹಾಸ್ಟೆಲ್ಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ತಾತ್ಕಾಲಿಕ ಸ್ಥಳಾಂತರವಷ್ಟೇ ಎಂದರು. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ನಮ್ಮ ಕಡಪಲ್ಲಿಯಿಂದ ಗೌರಿಬಿದೂರು ಬಾರ್ಡ್ರ್ ತನಕ ರೋಡ್ಡು ಸ್ವಲ್ಪ ಚೆನ್ನಾಗಿರಲಿಲ್ಲ. ಇಲ್ಲಿನ ನಾಗರಿಕರಿಗೂ ನನಗೆ 2-3 ಸಲ ನನಗೆ ಇದನ್ನು ಬೇಡಿಕೆ ಇಟ್ಟಿದ್ದರು. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಸುಮಾರು ಇವತ್ತು 11 ಕೋಟಿ ರೂಪಾಯಿ ಅಂತಂದು ಗೌರಿಬಿದನೂರು ಬಾರ್ಡ್ರಿಂದ ಅಪ್ ಟು ಕಡೆಯಲ್ಲೇ ಊರು ತನಕ ಈಗ ರಸ್ತೆ ಮಾಡಿಸ್ತಾ ಇದ್ದೀವಿ. ಸೆಂಟ್ರಲ್ ಆಂಧ್ರ ಬಾರ್ಡ್ರು ಅಂತ ವೀರಾಪುರ ಇದೆ, ಸ್ವಲ್ಪ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಅದರಿಂದ ಆಫೀಸ್ 2.5 ಕಿಲೋಮೀಟ್ರ್ ಬಿಟ್ಟು ಉಳಿದೆಲ್ಲ ರಸ್ತೆ ಆಗುತ್ತೆ. ಸಾರ್ವಜನಿಕರಿಗೆ ಈಗ ರೋಡ್ ಬಿಡ್ತಾಗುತ್ತೆ. ಈಗಿರೋದು 5.5 ಮೀಟ್ರು, ಈಗ ನಾವು ಮಾಡೋದು 7.5 ಮೀಟ್ರು. ಅದಕ್ಕೆ ಪಕ್ಕದಲ್ಲಿ ಸ್ವಲ್ಪ ಸಹಕಾರ ನೀಡಬೇಕು ಅಂತ ತಮ್ಮ ಮೂಲಕ ಇಲ್ಲಿರೋ ನಾಗರಿಕರು ನಾನು ವಿನಂತಿ ಮಾಡ್ಕೊಳ್ತೀನಿ. ಈ ಸರ್ಕಲಲ್ಲಿ ಕೆಲವು ಸರ್ಕಲ್ ಪೆಟ್ಟಂಗಡಿಗಳಲ್ಲಿ ಎತ್ತಿದ್ರೆ ಒಳ್ಳೆ ಸರ್ಕಲ್ಸ್ ಮಾಡಿ ಒಳ್ಳೆ ನಾಜೂಕಾಗಿ ಮಾಡಿ ಇಲ್ಲಿ ನಾಗರಿಕ ಆ ರಸ್ತೆಯನ್ನು ಸಮರ್ಪಣೆ ಮಾಡ್ತೀವಪ್ಪ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.